ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು K20 ಮೋಟೋಸ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ NS200ಅಲ್ಲಿ ಬ್ರೇಕ್ ಲೈಟ್ ಇದೆಯಲ್ಲ, ಅದನ್ನು ಇದು ನಾರ್ಮಲ್ ಸ್ಟಾಕ್ ಲೈಟು, ಅದನ್ನು ತಮ್ಮನೇನಲ್ಲಿ ತೋರಿಸಿದ್ನಲ್ಲ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಲಿಕ್ಕೆ ಫಸ್ಟು ಹಿಂದ್ಗಡೆದು ಕೌಲ್ ಬಿಚ್ಚಬೇಕು. ಅದನ್ನು ಬಿಚ್ಚಲಿಕ್ಕೆ ಫಸ್ಟ್ ಹಿಂದ್ಗಡೆ ಸೀಟ್ ತೆಗಿಬೇಕಾಯ್ತಾ. ಸೀಟ್ ತೆಗೆದು ಅದ್ರಗಡೆ ಹಿಂದ್ಗಡೆಯಲ್ಲಿ ಇಲ್ಲಿ ಫುಲ್ ಬೋಲ್ಟ್, ನಟ್ ಬೋಲ್ಟ್ ಇದೆ. ಸೊ ಅದನ್ನು ರಿಮೂವ್ ಮಾಡಿದ್ರೆ ಆಯಿತು. ಸೊ ಅದನ್ನು ಮಾಡೋಣ ಬನ್ನಿ. ಅದಕ್ಕೆ ನಾನು ಏನು ಸ್ಟ್ರಿಪ್ ಲೈಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ಬಿಡೋಣ, ಶೋ ಮಾಡೋಣ. ಸೊ ಇಲ್ಲಿ ನೋಡಿ ಗೈಸ್, ಕೌಲ್ ಕಳಿಸಿದ್ದೀನಿ ಫುಲ್ಲು. ಕೌಲ್ ಕಳಿಸ್ಲಿಕ್ಕೆ ಇಲ್ಲಿ ಯಾವುದೆಲ್ಲ ನಟ್ ಬೋಲ್ಟ್ಗಳು ಸಿಗುತ್ತೆ ಪೂರ ಕಳಿಸ್ಬೇಕು. ಸೊ ಹಿಂದ್ಗಡೆದಿಷ್ಟು ರಿಮೂವ್ ಆಗುತ್ತೆ. ಏನಕ್ಕಂದರೆ ಇದ್ರ ಒಳಗಡೆ ನೋಡಿ ಸ್ಕ್ರೂಗಳಿದ್ದಾವೆ. ಸೊ ಹಾಗೆ ತೆಗಿಲಿಕ್ಕೆ ಆಗೋದಿಲ್ಲ. ಇದು ಫುಲ್ ರಿಮೂವ್ ಮಾಡಿ ಆದಮೇಲೆ ಸ್ಕ್ರೂ ತೆಗಿಯೋಕ್ಕಾಗೋದು. ಹಂಗಾಗಿ ಇದನ್ನು ಫುಲ್ ರಿಮೂವ್ ಮಾಡ್ಕೊಂಡಿದೆ. ಸೊ ಇನ್ನೂ ಒಳಗಡೆ ಇರೋದು ಕೆಲಸ ಆಯಿತಾ. ಇದನ್ನು ನಾವು ಕೂಲ್ ಪೇಪರ್ ಹಾಕಿ ಬ್ಲ್ಯಾಕ್ ಮಾಡಿ ಅದಾದಮೇಲೆ ಲೈಟ್ ಹಾಕೋಣ ಬನ್ನಿ. ಇನ್ನು ಇಲ್ಲಿ ನೋಡಿ ಫುಲ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವರು ಬಜಾಜ್ ಏನರಲ್ಲಿ ಹೊಡಿಬೇಕಂತ ಗೊತ್ತಾಗಲ್ಲ, ಏನಕ್ಕಂದರೆ ಅವ್ರದ್ದು ಅಷ್ಟು ಐಡಿಯಾ. ಸೊ ಇದೊಂದು ಈ ಥರ ಇದರಲ್ಲಿ ಒಳಗಡೆ ಕೌಲ್ ಬಂದಿತ್ತು ನೋಡಿ, ಇದ್ರ ಒಳಗಡೆ. ಸೊ ಇದನ್ನು ರಿಮೂವ್ ಮಾಡ್ಕೋಬೇಕಾಯ್ತು. ಇದನ್ನು ಕಳಿಸ್ಲಿಕ್ಕೆ ಇಲ್ಲಿ ರಿಮೂವ್ ಮಾಡ್ಲಿಕ್ಕೆ ಬಿಡುವುದೇ ಇಲ್ಲ, ಇಲ್ಲಿ ಅಡ್ಡ ಆಗ್ತದೆ, ಇಲ್ಲಿ ಹೊಡಿತದೆ. ಇಲ್ಲಿ ನೋಡಿ ಏನೆಲ್ಲ ಮಾಡ್ತಾರೆ. ಇದು ಏನಕ್ಕೆ ಹಾಕಿದ್ದಾರೆ ಏನಕ್ಕಪ್ಪ ಗೊತ್ತಿಲ್ಲ. ಇಲ್ಲಿ 4 ಸ್ಕ್ರೂಗಳಿದ್ದಾವೆ, ಅದು ರಿಮೂವ್ ಮಾಡಿಕೊಂಡು ಇದನ್ನು ರಿಮೂವ್ ಮಾಡಿ ಆದಮೇಲೆ ಸೊ ಇದನ್ನು ರಿಮೂವ್ ಮಾಡ್ಬೋದು. ಇಲ್ಲಿ ನೋಡಿ ಗಾಯ್ಸ್, ಇಲ್ಲೊಂದು 3 ಸ್ಕ್ರೂಗಳಿದ್ದಾವೆ. ಸೊ ಅದನ್ನು ರಿಮೂವ್ ಮಾಡ್ಕೋಬೇಕು. ಅದನ್ನು ರಿಮೂವ್ ಮಾಡಿ ಆದಮೇಲೆ ಫುಲ್ ಹಿಂದ್ಗಡೆ ಸೆಟ್ ಬರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನೋಡಿ ಇದನ್ನು ರಿಮೂವ್ ಮಾಡಿದ್ದೀನಿ. ಸೊ ಇದನ್ನು ಇವಾಗ ಇಲ್ಲಿ ಓಪನ್ ಮಾಡಬೇಕು. ಇಲ್ಲಿ ಓಪನ್ ಮಾಡೋದು ಅಷ್ಟು ಸುಲಭ ಇಲ್ಲ, ಸ್ಕ್ರೂಗೆ ಏನೂ ಇಲ್ಲ ಇದನ್ನು ಓಪನ್ ಮಾಡಲಿಕ್ಕೆ. ಇದನ್ನು ಓಪನ್ ಮಾಡಲಿಕ್ಕೆ ಮೇಯ್ನ್ ಬೇಕಾಗಿರೋದು ಹಾಟ್ ಏರ್ ಗನ್ ಅಂತ ಬರುತ್ತೆ ಮಾರ್ಕೆಟಲ್ಲಿ. ಅಂದರೆ ಹಾಟ್ ಏರ್ ಇದರಲ್ಲಿ ರಿಲೀಸ್ ಆಗಿ ಇದ್ರ ಮೆಲ್ಟ್ ಆಗುತ್ತೆ. ಈ ಕಾರ್ನರ್ಗಳು ಇದನ್ನೆಲ್ಲ ಮೆಲ್ಟ್ ಮಾಡಿ ಹಾಕಿರೋದು ಇಲ್ಲಿ ನೋಡಿ. ಸೊ ನೀರು ಹೋಗಬಾರ್ದಂತ ಒಳಗೆ, ಸ್ಟಿಲ್ ಹೋಗುತ್ತೆ ಇಲ್ಲಿ ನೋಡಿ. ಸೊ ಅದನ್ನು ರಿಮೂವ್ ಮಾಡಲಿಕ್ಕೆ ಸೊ ನಮ್ಮ ಹತ್ರ ಏನು ಜುಗಾಡ್ ಮಾಡ್ಬೋದಂದರೆ, ನಾರ್ಮಲಿ ಒಂದು ಈ ಥರ ಕಟಾರ್ ಬರುತ್ತೆ. ಕಟಾರ್ ಗೊತ್ತುಂಟಾ? ಸೊ ಇಲ್ಲಿ ನೋಡಿ ಈ ಥರ ಕಟಾರ್ ಬರುತ್ತೆ. ಇದನ್ನು ಹೀಟ್ ಮಾಡಿ ಕರೆಕ್ಟಾಗಿ ಈ ಜಾಯಿಂಟ್ ಇದೆ ಕಾರ್ನರಲ್ಲಿ, ಅದನ್ನು ಹೀಗೆ ಮಾರ್ಕ್ ಮಾಡ್ತಾ ಹೋಗಿ. ಜಸ್ಟ್ ಇಲ್ಲೆಲ್ಲ ಆ ಥರ ಮಾಡಿದರೆ ಅದಾದಮೇಲೆ ಇಲ್ಲಿ ಕಟ್ ಆಗುತ್ತೆ. ಈ ಜಾಯಿಂಟ್ಗಳೆಲ್ಲ ಬಿಟ್ಟು ಹೋಗುತ್ತೆ ಆಲ್ಮೋಸ್ಟು. ಸೊ ಬಿಟ್ಟು ಹೋದ್ಮೇಲೆ ರಿಮೂವ್ ಮಾಡಿ. ಸ್ವಲ್ಪ ಕಷ್ಟ ಇದೆ ಇದನ್ನು ರಿಮೂವ್ ಮಾಡೋದು, ಬಟ್ ಮಾಡಲೇಬೇಕಲ್ಲ. ಸೊ ನೆಕ್ಸ್ಟ್ ಮಾಡೋಣ ಇದನ್ನ. ಸೊ ಇಲ್ಲಿ ನೋಡಿ ಇದೇ ಲೈಟ್ ಗಾಯ್ಸ್, ನಿಯಾನ್ ಸ್ಟ್ರಿಪ್. ಸೊ ಇದನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಬೋದು, ಮತ್ತು ಯಾವ ಡಿಸೈನ್ ಬೇಕು ಆ ಥರ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಇದನ್ನು ತರಿಸಿರೋದು. ಸೊ ನಮಗೆ ಆ್ಯಕ್ಚುಲಿ ಡಿಸೈನು ಹೊಡೆಯೋಣ. ಅದಾದಮೇಲೆ ಮತ್ತು ಸ್ಟಾಪ್ ಆದಾಗ ಬ್ರೇಕ್ ಅಪ್ಲೈ ಮಾಡಿದಾಗ ಮತ್ತೊಂದು 2 ಲೈಟ್ ಆಗಬೇಕಲ್ಲ. ಸೊ ಅದನ್ನು ಮಾಡೋಣ, ಕಂಪ್ಲೀಟ್ ಕ್ಲೀನಾಗಿ ಮಾಡೋಣ ಬನ್ನಿ. ಸೊ ಅದಕ್ಕೆ ನಾನು ಇಲ್ಲಿ ನೋಡಿ ಕೂಲ್ ಪೇಪರ್ ತಂದಿದ್ದೀನಿ. ಏನಕ್ಕಂದರೆ ಇದು ಸ್ವಲ್ಪ ಡಾರ್ಕ್ ಆದರೆ ಸೊ ಆವಾಗ ಇದು ಅಷ್ಟು ಗೊತ್ತಾಗಲ್ಲ ಇದೆ ಅಂತ. ಅದಕ್ಕಿಂತ ಇಷ್ಟು ಫ್ರೀ ಇರಬಾರ್ದು, ಇಷ್ಟು ವಿಸಿಬಲ್ ಆಗಿರ್ಬಾರ್ದು. ಏನಕ್ಕೆ ವಿಸಿಬಲ್ ಆಗಿರ್ಬೇಕು? ಸೊ ನಾವು ಯೂಸ್ ಮಾಡೋದು ಈ ಲೈಟಲ್ಲ, ಹೇಗಿದ್ರು ಶಾರ್ಪ್ ಇರುತ್ತೆ ಈ ಲೈಟು. ಸೊ ಹಂಗಾಗಿ ಇಲ್ಲ ಅಪ್ಲೈ ಅದನ್ನು ಹಾಕೊಳ್ಳೋಣ. ಈಗ ಫುಲ್ಲು ರಿಮೂವ್ ಆಗಿದೆ ಇಷ್ಟೇ. ಇವಾಗ ಇಲ್ಲಿ ಸೋಲ್ಡ್ರಿಂಗ್ ಮಾಡಿ 3 ವಯರ್ನ ರಿಮೂವ್ ಮಾಡ್ಕೊಳ್ಳಿ. ಏನಕ್ಕಂದರೆ ವಯರು ಸ್ಟಾಕಲ್ಲೇ ಇರಲಿ. ಇಲ್ಲಿಗೆ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಣ. ಈ ಲೈಟನ್ನು ಮಾತ್ರ ರಿಮೂವ್ ಮಾಡೋಣ. ಇಲ್ಲಿ ನೋಡಿ 2 ಸೇಮ್ ಸೈಜನ್ನು ಕಟ್ ಮಾಡ್ಕೊಂಡಿದ್ದೀವಿ. 1 2 3 4 5. ಇದಕ್ಕೆ ಇಲ್ಲಿ ಈ ಥರ ಸೋಲ್ಡ್ರಿಂಗ್ ಮಾಡಿ. ಸೊ ಎಲ್ಲ ವೈರಿಗೂ ಮಾಡ್ಕೊಳ್ಳಿ ಫಸ್ಟು. ಸೊ ಎಲ್ಲ ಲೈಟ್ಗೂ. ಸೊ ಅಲ್ಲಿಗೆ ಗಮ್ ಹಾಕಿ ಇಲ್ಲಿ, ಇಲ್ಲಾಂದರೆ ಕಿತ್ತು ಬರುತ್ತೆ ಇದು. 2 ಸೈಡು ಲೈಟನ್ನು ಕರೆಕ್ಟಾಗಿ ಫೇವಿಕ್ವಿಕ್ ಹಾಕಿ ಅಂಟಿಸ್ಕೊಂಡಿದ್ದೀವಿ ನೋಡಿ. ಸೊ ನೆಕ್ಸ್ಟು ಅದ್ರ ಮೇಲೆ ಕೂಲ್ ಪೇಪರ್ ರ್ಯಾಪ್ ಮಾಡ್ಕೊಳ್ಳಿ ಕ್ಲಿಯರಾಗಿ.
ನೋಡಿ ಈ ಥರ ಲುಕ್ ಬರುತ್ತೆ. ಸೊ ಇನ್ನೂ ಜಾಸ್ತಿ ಟಿಂಟ್ ಡಾರ್ಕ್ ಹಾಕಿದ್ರೆ ಇನ್ನೂ ಸಖತ್ತಾಗುತ್ತೆ. ಸೊ ಇಷ್ಟಾಗಿದೆ. ಇವೆರಡು ಬ್ರೇಕ್ ಅಪ್ಲೈ ಆದಾಗ ಆಗುತ್ತೆ, ಇದು ಗಾಡಿ ಆನ್ ಆದಾಗ ಆಗುತ್ತೆ. ಸೊ ಇನ್ನೂ ವೈರಿಂಗ್ ಮಾಡೋಣ ಬನ್ನಿ. ಸೊ 3 ವೈರಿಗೆ ಇದನ್ನು ಇಷ್ಟು ಕನೆಕ್ಟ್ ಮಾಡಿ ಇದನ್ನು ಲಾಕ್ ಮಾಡಬೇಕು. ಬನ್ನಿ ಮಾಡೋಣ. ಲಾಸ್ಟ್ ವರ್ಕ್ ಉಳಿದಿರೋದು. ಗೈಸ್ ರೆಡಿ ಆಗಿದೆ ಇಲ್ಲಿ ನೋಡಿ. ಫುಲ್ ವೈರಿಂಗ್ ಎಲ್ಲ ಆಗಿದೆ. ಸ್ಟಾಕಲ್ಲಿ ಏನಿದೆ ಅದೇ ಥರ ಮಾಡಿದ್ದೀನಿ, ಜಸ್ಟ್ ರೀಪಿಟ್ ಆದರೆ ಸಹ ಇನ್ನು. ಸೊ ಗೈಸ್ ಫೈನಲಿ ನಮ್ಮದು ಬ್ರೇಕ್ ಲೈಟ್ ರೆಡಿ ಆಗಿದೆ. ಇಲ್ಲಿ ನೋಡಿ ಕಂಪ್ಲೀಟಾಗಿ ಆಗಿದೆ. ಸೊ ಇದನ್ನು ಗಾಡೀಲಿ ಇನ್ಸ್ಟಾಲ್ ಮಾಡೋಣ. ಸೊ ಇದನ್ನು ಫುಲ್ ಸೆಟಪ್ ಮಾಡಿ ಆಮೇಲೆ ಟೆಸ್ಟಿಂಗ್ ತೋರಿಸ್ತೇನೆ ನಿಮಗೆ. ಸೊ ಇದೆಲ್ಲ ಏನು ವಯರ್ ತೋರ್ತಿದೆ ಅದೆಲ್ಲ ತೋರಲ್ಲ, ಅದೆಲ್ಲ ಕವರ್ ಆಗಿ ಹೋಗುತ್ತೆ. ಏನು ಇಲ್ಲಿ ಕೂಲ್ ಪೇಪರ್ ಹಾಕಿದ್ದೀನಿ ಬ್ಲ್ಯಾಕ್ ಕಲರ್, ಅದಿಷ್ಟು ಮಾತ್ರ ತೋರುವಂಥದ್ದು, ಮತ್ತೆಲ್ಲ ಕವರ್ ಆಗಿ ಹೋಗುತ್ತೆ. ಬನ್ನಿ ಇದನ್ನು ಹೇಗಿತ್ತು ಹಾಗೆ ಇನ್ಸ್ಟಾಲ್ ಮಾಡೋಣ. ಸೊ ಇಲ್ಲಿ ನೋಡಿ ಪ್ಯಾಕಿಂಗ್ ಇಷ್ಟು ಕ್ಲೀನಾಗಿ ಆಗಬೇಕು, ಇಲ್ಲಾಂದರೆ ನೀರು ಹೋಗುತ್ತೆ ಒಳಗೆ. ನೀರು ಹೋದರೆ ವೇಸ್ಟ್, ಸುಮ್ಮನೆ ಒಂಥರ ನೀರು ನಿಂತಂಗೆ ಇರುತ್ತೆ. ಅದು ಆಗಬಾರ್ದಂತ ಫುಲ್ಲು ಪ್ಯಾಕಿಂಗ್ ಮಾಡಿದ್ದೀನಿ. ಓ ಗಾಯ್ಸ್ ಫೈನಲಿ ನಮ್ಮ ಬ್ರೇಕ್ ಲೈಟ್ ಇನ್ಸ್ಟಾಲ್ ಆಗಿದೆ ಇಲ್ಲಿ ನೋಡಿ ಬೈಕಲ್ಲಿ ಫುಲ್ ಕಂಪ್ಲೀಟಾಗಿ. ಸೊ ಇನ್ನೂ ಡಾರ್ಕ್ ಪೇಪರ್ ಹಾಕಿದ್ರೆ ಇನ್ನೂ ಡಾರ್ಕಾಗಿ ಬರುತ್ತೆ ಇದು. ಸೊ ನಾನು ಒಂದು ಮೀಡಿಯಮಲ್ಲಿರೋದು ಹಾಕಿರೋದು. ಸೊ ಇಲ್ಲಿ ನೋಡಿ ಫಿಟ್ಟಿಂಗ್ ಆಗಿದೆ. ಇವಾಗ ಟೆಸ್ಟ್ ಮಾಡೋಣ. ಸೊ ಕೀ ಆನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇವಾಗ ಬ್ರೇಕ್ ಅಪ್ಲೈ ಮಾಡಿದಾಗ ಇಲ್ಲೆರಡು ಇದೆಯಲ್ಲ, ಇವೆರಡು ಲೈಟ್ ಆಗುತ್ತೆ. ಇವಾಗ ನೋಡಿ ಹೇಗಿದೆ ಅಂತ, ಸಾಕಾಗಿದೆ. ಅವಾಗ ಇನ್ನೂ ಕತ್ಲೆ ಆಗಿಲ್ಲ, ಇವಾಗಲೇ ಎಷ್ಟು ಬ್ರೈಟ್ ಇದೆ. ನೋಡ್ತಿದ್ದೀರಾ ಔಟ್ಪುಟ್ ಬಂದಿದೆ ಈ ಥರ. ಸೊ ಬ್ರೇಕ್ ಹಾಕಿದಾಗ ಮತ್ತೊಂದು 2 ಲೈಟಲ್ಲಿ ಆನ್ ಆಗುತ್ತೆ. ಸೊ ಸತತ 2 ದಿನಗಳ ಪರಿಶ್ರಮ, ಅಂದರೆ ಅದನ್ನು ಓಪನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇಲ್ಲ ಗೈಸ್. ಸೊ ಬಜಾಜ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಅದು ಫುಲ್ ಸೀಲ್ ಮಾಡಿಬಿಟ್ಟಿದ್ದಾರೆ, ಓಪನ್ ಮಾಡುವಂಥದ್ದಿಲ್ಲ. ಒಂದು ವೇಳೆ ಬ್ರೇಕ್ ಲೈಟ್ ಹಾಳಾಯ್ತು ಅಂದರೆ ಬಿಸಾಕೋದು ಅಷ್ಟೇ, ಬೇರೆ ಬ್ರೇಕ್ ಲೈಟ್ ಹಾಕಬೇಕು, ಆ ಥರ ಮಾಡಿದ್ದಾರೆ. ಸೊ ಅದನ್ನು ಓಪನ್ ಮಾಡಿ ರೀಪ್ಯಾಕ್ ಮಾಡೋದಿದೆ, ಓಪನ್ ಮಾಡೋದಿದೆ ನೋಡಿ, ಅದು ದೊಡ್ಡ ಕಷ್ಟ. ರೀಪ್ಯಾಕ್ ಮಾಡೋದಾದ್ರೂ ತೊಂದರೆ ಇಲ್ಲ. ಸೊ ಆಗಿದೆ ಫೈನಲಿ, ವರ್ಕ್ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಮತ್ತು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ ಬೈ ಬಾಯ್.